ಕೊಡು ಮಾಡಿಕೊಡ್ತೀನಿ. ಹಾಯ್ ಫ್ರೆಂಡ್ಸ್, ಐ ಆಮ್ ಪುನೀತ್. ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪುನೀತ್ ಫೋರಮ್. ಸ್ನೇಹಿತರೆ, ವಿಶಾಖಪಟ್ಟಣದಲ್ಲಿ ಇವತ್ತಿನ ಬೆಳಗಿನ ಜಾವದಲ್ಲಿ ಏನಾಗಿದೆ, ಅನಿಲ ಸೋರಿಕೆ, ಸ್ಟೈರಿನ್ ಅಂತಕ್ಕಂಥ ಒಂದು ವಿಷ ಅನಿಲ ಸೋರಿಕೆ. ಇದರಿಂದ ಒಂದು 10-15 ಜನ ಸತ್ತಿರೋಗಿದ್ದಾರೆ, ಜೊತೆಗೆ ಸಾವಿರಾರು ಮಂದಿ ಅಸ್ವಸ್ಥರಾಗಿದ್ದಾರೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ನಾನು ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ. ಈ ಒಂದು ದುರಂತ ಇದೆಯಲ್ಲ, ಇದು ನಮ್ಮ ಹಳೆಯ ಭೋಪಾಲ್ 1984ರಲ್ಲಿ ಆಗಿರ್ತಕ್ಕಂಥ ಸಾರಿ ಭೋಪಾಲ್ ಅನಿಲದ ದುರಂತನ ನೆನಪು ಮಾಡಿಕೊಡುತ್ತೆ. ಸೊ ಈ ಒಂದು ಸ್ಟೇರಿನ್ ಅನಿಲ ಮತ್ತು ಈ ಒಂದು ಯಾವ ಒಂದು ಫ್ಯಾಕ್ಟ್ರಿಲಾಗಿದೆ ಮತ್ತು ಹೇಗಾಯಿತು, ಭೋಪಾಲ್ ಅನಿಲದ ದುರಂತ ಏನು ಅಂತಕ್ಕಂಥದ್ದು ಕಂಪ್ಲೀಟ್ ಮಾಹಿತಿ ತಿಳ್ಕೊಳ್ತಾ ಹೋಗೋಣ. ಫಸ್ಟ್ ಮ್ಯಾಪಲ್ಲಿ ನಾವು ವಿಶಾಖಪಟ್ಟಣ ಎಲ್ಲಿದೆ, ಸೊ ಆಂಧ್ರ ಪ್ರದೇಶ, ವಿಶಾಖಪಟ್ಟಣ. ಸೊ ಆಂಧ್ರ ಪ್ರದೇಶ ನಿಮಗೆ ಗೊತ್ತು, ತೆಲಂಗಾಣದಿಂದ ಬೇರೆಯಾಗಿ ಆಂಧ್ರ ಪ್ರದೇಶ ಆಗಿರ್ತಕ್ಕಂಥದ್ದು. ಆಂಧ್ರ ಪ್ರದೇಶದ ವೈಜಾಗ್ ಅಂತ ಏನು ಕರಿತೀವಿ, ಅಲ್ಲಿ ಇರತಕ್ಕಂಥ LG ಪಾಲಿಮರ್ಸ್ ಅಂತಕ್ಕಂಥ ಕಂಪನಿಯಲ್ಲಿ ಅಂತಕ್ಕಂಥ ಒಂದು ಫ್ಯಾಕ್ಟ್ರಿಲಿ ವಿಷ ಅನಿಲ ಸೋರಿಕೆ ಆಗಿರ್ತಕ್ಕಂಥದ್ದು. 5,000ಕ್ಕಿಂತ ಹೆಚ್ಚು ಜನ ಇವಾಗ ಆಲ್ರೆಡಿ 5,000-10,000 ತನಕ ಹೋಗ್ತಾ ನಂಬರ್ ಇವಾಗ ಅಸ್ವಸ್ಥರಾಗಿರ್ತಕ್ಕಂಥದ್ದು. ಸೊ ಜೊತೆಗೆ 10-15 ಜನ ಆಲ್ರೆಡಿ ಸಾವಾಗಿದ್ದಾರೆ. ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋದರೆ, LG ಪಾಲಿಮರ್, ವಾಟ್ ಈಸ್ ದಿಸ್ LG ಪಾಲಿಮರ್? LG ಪಾಲಿಮರ್ ಅಂತಕ್ಕಂಥದ್ದು ಒಂದು ಪ್ಲಾಸ್ಟಿಕ್ ಮೆಟೀರಿಯಲ್ಸ್ ತಯಾರು ಮಾಡ್ತಕ್ಕಂಥ ಒಂದು ಕಂಪನಿ. ಸೊ ಇದು ಕೆಮಿಕಲ್ ಬೇಸ್ಡ್ ಒಂದು ಪಾಲಿಮರ್ ಕಂಪ್ನಿ, ಇದು ಫಾರ್ಮಾ ಕಂಪನಿ ಅಂತಲೂ ಹೇಳ್ತಾರೆ. ಸೊ ಇದು ನಮಗೆ ಗೊತ್ತಿರೋ ಹಾಗೆ ಈ LG ಬ್ರ್ಯಾಂಡ್ ನಿಮಗೆ ಗೊತ್ತಿದೆ, ಸೌತ್ ಕೊರಿಯಾ, ದಕ್ಷಿಣ ಕೊರಿಯಾದ ಕಂಪನಿ ಇದು. ಸೊ ಇದ್ರ ಬಗ್ಗೆ ಡೀಟೇಲ್ ಕೊಡ್ತೀನಿ. LG ಪಾಲಿಮರ್ನ ಇತಿಹಾಸದ ಬಗ್ಗೆ ಕೂಡ ತಿಳಿತಾ ಹೋಗೋಣ. ಸೊ ಏನಾಯಿತು ಇವತ್ತು LG ಪಾಲಿಮರಲ್ಲಿ ಅಂತಂದರೆ, ಒಂದು ವಿಷ ಅನಿಲ ಸೋರಿಕೆ ಆಗಿದೆ. ಯಾವಾಗ? ಗುರುವಾರ ಇವತ್ತಿನ ಮುಂಜಾನೆ 2-3 ಗಂಟೆ ಹೊತ್ತಿಗೆ. ಸೊ ಇದರಿಂದ ಆ ಒಂದು ಪ್ರದೇಶದಲ್ಲಿರತಕ್ಕಂಥ ಜನಗಳ ಜೀವನ ಮಟ್ಟಕ್ಕೆ ಇದು ಲಾಂಗ್ ವ್ಯೂ ಅಂದರೆ ಲಾಂಗ್ ಡ್ಯೂರೇಷನಲ್ಲಿ ತುಂಬ ಎಫೆಕ್ಟ್ ಆಗುತ್ತೆ. ಇವಾಗಲೂ ಕೂಡ ನಮ್ಮ ಭೋಪಾಲ್ ಒಂದು ಅನಿಲ ದುರಂತದಲ್ಲಿ ಹೆಂಗೆ ಜನಗಳು ಈಗಲೂ ಕೂಡ ಅದರ ಎಫೆಕ್ಟ್ಸ್ನ ಅನುಭವಿಸ್ತಾ ಇದ್ದಾರೆ. ಸೊ ಇದು ಕೂಡ ಹಾಗಾಗುತ್ತಾ ಅಂತಕ್ಕಂಥದ್ದು ಇನ್ನು ನಮ್ಮ ತೀರ್ಮಾನ ಮಾಡಬೇಕಾಗಿದೆ. ಇಲ್ಲಿ ಆ ಟೈಮಲ್ಲಿ 300ಕ್ಕಿಂತ 5 ಜನ ಆಸ್ಪತ್ರೆಗೆ ಸೇರಿಸಿದ್ರು, ಜೊತೆಗೆ 5,000ದಷ್ಟು ಜನ ಏನಾಗಿದ್ರು, ಅಸ್ವಸ್ಥರಾಗ್ತಿದ್ರು. ಸೊ ನೀವು TV ನ್ಯೂಸಲ್ಲಿ ನೋಡಿರ್ತೀರ, ಪೇಪರ್ಗಳಲ್ಲಿ ನೋಡಿರ್ತೀರ, ಈ ಗ್ಯಾಸ್ ಅನಿಲ ಲೀಕ್ ಆದಾಗ ಏನಾಯಿತು, ಅಲ್ಲಿ ಈ ಒಂದು ಫ್ಯಾಕ್ಟ್ರಿಯ ಸುತ್ತಮುತ್ತಲ ಜನಗಳು ಹಾಗೆ ಏನು ಬೀಳ್ತಾ ಇದ್ರು, ಸಡನ್ನಾಗಿ ಬೀಳಕ್ಕೆ ಸ್ಟಾರ್ಟ್ ಆದರು. ಸೊ ಇವನ್ ಎಷ್ಟೊಂದು ಜನ ಸ್ಪಾಟಲ್ಲಿ ತೀರೋಗಿರೋಂಥ ನಿದರ್ಶನಗಳು ಉಂಟು. ಜೊತೆಗೆ ಇದು ಬರೀ ಮಾನವರ ಮೇಲೆ ಅಲ್ಲ, ಇದು ನಮ್ಮ ಒಂದು ಪರಿಸರದಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿ ಮೇಲೆಗಳು ಕೂಡ ಎಫೆಕ್ಟ್ ಆಗಿದೆ. ಎಷ್ಟೊಂದು ಪ್ರಾಣಿಗಳು ಕೂಡ ಆ ಒಂದು ಪ್ರದೇಶದಲ್ಲಿ ಸತ್ತಿ ಬಿದ್ದಿವೆ. ಸೊ ಇದರ ಒಂದು ಎಫೆಕ್ಟ್ ಏನು ಮತ್ತು ಇದರ ಪರಿಹಾರ ಹೆಂಗೆ ಮಾಡ್ತಾ ಇದ್ದಾರೆ? ಸೊ ಅಟ್ ಪ್ರೆಸೆಂಟ್ ಇವಾಗ NDRF ಇರ್ಬೋದು, ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಆಗಿರ್ಬೋದು, ಸೊ ಇವೆಲ್ಲ ಏನಾಗ್ತಾ ಇದೆ, NDMA ಅಂತಕ್ಕಂಥದ್ದು ಸ್ಥಳಕ್ಕೆ ಬಂದು ಏನೇನು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು, ಮತ್ತು ಅಗ್ನಿಶಾಮಕ ದಳ ಆಗಿರ್ಬೋದು, ಮಾಸ್ಕ್ಗಳು ಹಾಕೊಳ್ಳೋಂಥದ್ದಾಗಿರ್ಬೋದು, ಬಟ್ಟೆ ಒದ್ದೆ ಮಾಡ್ಕೊಂಡು ಹಾಕೊಳ್ಳೋಂಥದ್ದಾಗಿರ್ಬೋದು. ಸೊ ಇದೆಲ್ಲ ಒಂದು ಕಾರ್ಯಕ್ರಮವನ್ನು ಕೈಗೊಳ್ತಕ್ಕಂಥದ್ದು. ಸೊ ಇಲ್ಲಿ ನೋಡಿ, ಆ ಒಂದು ಕಾರ್ಯಕ್ರಮ ಹೇಗೆ ಅವರು ಬೇಗ ಆ ಸ್ಥಳಕ್ಕೆ ಧಾವಿಸಿ ಏನೇನು ಮಾಡಬೇಕು ಆ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಸ್ಟೈರಿನ್ ರಾಸಾಯನಿಕ ಪದಾರ್ಥ ಇದೆಯಲ್ಲ, ಇದೊಂದು ವಿಷಕಾರಿ ಪದಾರ್ಥ. ಸೊ ಯೂಶಲಿ ಇದನ್ನು ನಾವು ಒಂದು ಕೆಮಿಕಲ್ ಅಂತಂದರೆ ಪ್ಲಾಸ್ಟಿಕ್ ಮೆಟೀರಿಯಲ್ಸ್, ಅಂದರೆ ಎಲೆಕ್ಟ್ರಿಕ್ ಫ್ಯಾನ್ ಬ್ಲೇಡ್ ಆಗಿರ್ಬೋದು, ಪ್ಲಾಸ್ಟಿಕ್ ಮೆಟೀರಿಯಲ್ ಎಲೆಕ್ಟ್ರಿಕ್ ಫ್ಯಾನ್ದು, ಮತ್ತು ಕಪ್ ಆಗಿರ್ಬೋದು, ಪಾತ್ರೆಗಳಾಗಿರ್ಬೋದು, ಕಾಸ್ಮೆಟಿಕ್ ಐಟಮ್ಸು, ಇದು ಈ ಫ್ಯಾಕ್ಟ್ರಿಲಿ ತಯಾರಿ ಮಾಡ್ತಾಯಿದ್ರು. ಸೊ ಈ ಫ್ಯಾಕ್ಟ್ರಿಲಿ ಈ ತಯಾರಿ ಮಾಡಬೇಕಂದ್ರೆ ಸ್ಟೈರಿನ್ ಅಂತಕ್ಕಂಥ ಒಂದು ಕೆಮಿಕಲ್ನ ಯೂಸ್ ಮಾಡ್ತಾರೆ. ಇದು ಏನು ಮಾಡುತ್ತೆ, ಈ ಕೆಮಿಕಲ್ನ ಹಾಕಿ ಬರ್ನ್ ಮಾಡ್ಬೇಕೇನಾಗುತ್ತೆ, ಅಲ್ಲಿಂದ ಗಾಳಿ ಬರುತ್ತಲ್ಲ, ಅದು ವಿಷಕಾರಿ ಆಗಿರ್ತಕ್ಕಂಥ ಅನಿಲ. ಸೊ ಇದು ಮಾನವನಿಗೆ ಅಪಾಯಕಾರಿ. ಇದು ಏನಾಗಿದೆ ಅಂತಂದರೆ, ಈ ಒಂದು ವಿಷಕಾಲಿಕರ ಅನಿಲ ಸೇವನೆ ಮಾಡಿದವ್ರಿಗೆ ಉರಿ, ಚರ್ಮದ ಉರಿ, ಕಣ್ಣಿನ ಉರಿ, ಮೂಗಿನ ಉರಿ ಮತ್ತು ಶ್ವಾಸಕೋಶ ತೊಂದರೆ ಇದೆಲ್ಲ ಆಗ್ತಾ ಇದೆ. ಸೊ ಈ ಒಂದು ಕಾರ್ಖಾನೆ LG ಪಾಲಿಮರ್ಸ್ ಇತಿಹಾಸ ನೋಡೋದಾದರೆ 1961ರಲ್ಲಿ ಹಿಂದೂಸ್ತಾನ್ ಪಾಲಿಮರ್ಸ್ ಅಂತಕ್ಕಂಥ ಹೆಸರಲ್ಲಿ ಇದು ಆರಂಭಗೊಂಡಿದ್ದು. ಸೊ ಇದ್ರ ನೆಕ್ಸ್ಟು ಪಾಲಿಸ್ಟೈರಿನ್ ಉತ್ಪನ್ನ ತಯಾರಿ ಮಾಡ್ತಾ ಇತ್ತು. 1978ರಲ್ಲಿ ಇದು UB ಗ್ರೂಪ್ನ ಮೆಕ್ಡೊವೆಲ್ ಆ್ಯಂಡ್ ಕಂಪನಿ ಲಿಮಿಟೆಡ್ ಸಂಸ್ಥೆ ಜೊತೆ ವಿಲೀನ ಆಗುತ್ತೆ. ಪುನಃ 1997ರಲ್ಲಿ ಸೌತ್ ಕೊರಿಯಾದ LG ಕಂಪನಿ ಏನಿದೆ, LG ಕೆಮಿಕಲ್ಸ್ ಅಂತ ಏನಿದೆ, ಅದು ಇದನ್ನು ಖರೀದಿ ಮಾಡುತ್ತೆ. ಅದರ ನಂತರ ಇದಕ್ಕೆ LG ಪಾಲಿಮರ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಮರುನಾಮಕರಣ ಮಾಡುತ್ತೆ. ಈಗ ದಕ್ಷಿಣ ಕೊರಿಯಾ ಸೇರಿದಂತೆ ಭಾರತದಲ್ಲೂ ಕೂಡ ಈ ಪಾಲಿಸ್ಟೈರಿನ್ ಮಾರಾಟದಲ್ಲಿ ಮುಂಚೂಣಿ ಸಂಸ್ಥೆಯಾಗಿ ಇದು ಇದೆ, ಯಾವುದು LG ಪಾಲಿಮರ್ಸ್ ಅಂತಕ್ಕಂಥದ್ದು. ಸೊ ಹಾಗಾದರೆ ಇದು LG ಕಂಪನಿ ಈಗ ದಕ್ಷಿಣ ಕೊರಿಯಾದ ಒಂದು ಕಂಪನಿ. ಸೊ ಅದರ ಒಂದು ಅಸ್ತಿತ್ವದಲ್ಲಿರ್ತಕ್ಕಂಥ ಕಂಪನಿ ಇವಾಗ. ಸೊ ಸ್ಟಾರ್ಟ್ ಆಗಿದ್ದು ಹಿಂದೂಸ್ತಾನ್ ಪಾಲಿಮರ್ ಅಂತ. ಓಕೆ,
ಫೈನ್. ಸೊ ಇದು ಏನಾಯಿತು, ಸ್ಟೈರಿನ್ ವಿಷಾನಿಲ ಏನಾಗುತ್ತೆ, ಕಣ್ಣಿನ ಉರಿ ಕಾಣಿಸ್ಕೊಳ್ತಕ್ಕಂಥದ್ದು, ದೀರ್ಘಕಾಲದಲ್ಲಿ ಉಸಿರಾಟದ ತೊಂದರೆ ಆಗ್ಬೋದು, ನರಮಂಡಲದಲ್ಲಿ ಎಫೆಕ್ಟ್ ಆಗ್ಬೋದು. ಸೊ ಭೋಪಾಲ್ದ ಅನಿಲ ದುರಂತ ಹೆಂಗಾಯಿತು, ಅದರ ಎಫೆಕ್ಟ್ ಏನು ಅಂತಕ್ಕಂಥದ್ದು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಸೊ ದಟ್ ಇದು ಕೂಡ ಆ ಒಂದು ಸ್ಥಿತಿಗೆ ಕೊಂಡೊಯ್ಯುತ್ತಾ, ಯಾವ ಮಟ್ಟಿಗೆ ಅನಿಲ ಲೀಕ್ ಆಗಿದೆ ಮತ್ತು ಹೆಂಗಾಗಿದೆ. ಈ ಅನಿಲ ಲೀಕ್ ಆಗಕ್ಕೆ ಏನು ಕಾರಣ, ಇದು ಏನೇನು ರೋಗ ಬರುತ್ತೆ ಅಂತ ನೋಡಿದ್ವಿ, ಮೂತ್ರಪಿಂಡದಾಗಿರ್ಬೋದು, ಕ್ಯಾನ್ಸರ್, ಇದೆಲ್ಲ ಬರ್ತಕ್ಕಂಥದ್ದು ನಾವು ಈವನ್ ಭೋಪಾಲ್ ಅನಿಲ ದುರಂತಲ್ಲೂ ಕೂಡ ಇದೇ ರೀತಿ ಆಗಿರ್ತಕ್ಕಂಥದ್ದು. ಸೊ ಇಲ್ಲಿ ಏನು ಪ್ರಾಬ್ಲಮ್ ಹೆಂಗಾಯಿತು ಅಂತಂದರೆ, ಈ ಭೋಪಾಲ್ಗೆ ಹೋಗೋಕ್ಕಿಂತ ಮುಂಚೆ ಏನು ಈ ಲಾಕ್ಡೌನ್ ಇತ್ತು, ಈ ಲಾಕ್ಡೌನ್ ನಂತರ ಓಪನ್ ಮಾಡೋಕ್ಕೆ ಅಂತ ಇವತ್ತು ಬರ್ತಾರೆ. ಓಪನ್ ಮಾಡಬೇಕು ಅಂತ ಲಾಕ್ಡೌನಿಂದ ಏನಾಗುತ್ತೆ, ಅಲ್ಲಿ ಕೆಮಿಕಲ್ಸ್ ಆಟೋಮೆಟಿಕ್ ಆಗಿ ಆ ಬಾಯ್ಲರ್ಗಳಾಗಿರ್ಬೋದು, ಬೇರೆ ಬೇರೆ ಒಂದು ಕಂಟೈನರ್ ಇಟ್ಟಿರ್ತಾರಲ್ಲ, ಅದು ರಿಯಾಕ್ಷನ್ ಆಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಇದು ರಿಯಾಕ್ಷನ್ ಆಗಿ ಈ ಅನಿಲ ಸೋರಿಕೆ ಆಗಿದೆ ಅಂತೇಳಿ ಇನ್ನೂ ದೀರ್ಘವಾಗಿ ಇದು ತನಿಖೆ ಆಗಬೇಕು. ಸೊ ಈ ತನಿಖೆ ಆದಾಗ ಇದರ ನಿಜಾಂಶ ಹೊರಗೆ ಬರ್ತಕ್ಕಂಥದ್ದು. ಸೊ ಭೋಪಾಲ್ ಅನಿಲಕ್ಕೂ ಇದು ನಮಗೆ ಏನು ನೆನಪು ಮಾಡಿಕೊಡುತ್ತೆ, ಭೋಪಾಲ್ ಅನಿಲ ದುರಂತ ಹೆಂಗಾಯಿತು ಅಂತ ನೋಡಿದ್ರೆ 1984 2ನೇ ತಾರೀಕು ಮತ್ತು 3ನೇ ತಾರೀಕು ಡಿಸೆಂಬರಲ್ಲಿ ದ ಭೋಪಾಲ್ ಡಿಸಾಸ್ಟರ್ ಆಗ್ತಕ್ಕಂಥದ್ದು. ಭೋಪಾಲ್ ಮಧ್ಯಪ್ರದೇಶದಲ್ಲಿರ್ತಕ್ಕಂಥ ಒಂದು ಭೋಪಾಲ್ ಅಂತಕ್ಕಂಥ ಒಂದು ಪ್ಲೇಸು ನಿಮಗೆ ಗೊತ್ತಿದೆ. ಅಲ್ಲಿನ ಯೂನಿಯನ್ ಕಾರ್ಬೈಡ್ ಅಂತ ಕಂಪನಿ, ಇದು ಯಾರ ಅಂಡರಲ್ಲಿತ್ತು, ಇದು ಅಮೇರಿಕದ ಒಂದು ಕಂಪನಿ, ಇದು ಯೂನಿಯನ್ ಕಾರ್ಬೈಡ್ ಅಂತ. ಸೊ ಇಲ್ಲಿ ಭೋಪಾಲ್ ಅನಿಲ ದುರಂತ ನಡೆಯುತ್ತೆ. ಈ ಒಂದು ಅನಿಲ ದುರಂತದಲ್ಲಿ ಏನಾಗುತ್ತೆ ಅಂದರೆ ಡಿಸೆಂಬರ್ 3, 1984ರಲ್ಲಿ ಈ ಒಂದು ಅನಿಲ ಏನು ಸೋರಿಕೆ ಆಗುತ್ತೆ, ಮೀಥೈಲ್ ಐಸೋಸೈನೇಟ್ ಅಂತಕ್ಕಂಥ ಅನಿಲ 42 ಟನ್ ವಿಷ ಅನಿಲ ಸೋರಿಕೆ ಆಗುತ್ತೆ. ಇದು ವಾತಾವರಣ ಜೊತೆ ಸೇರ್ಕೊಳ್ಳುತ್ತೆ. ಈ ವಾತಾವರಣ ಜೊತೆ ಸೇರ್ಕೊಂಡು ಏನಾಗುತ್ತೆ ಅಂತಂದರೆ, ಸೊ ಇದು ವಾತಾವರಣ ಜೊತೆ ಸೇರ್ಕೊಂತು. ಈ ವಿಷಾನಿಲ ಮೀಥೈಲ್ ಐಸೋಸೈನೇಟ್ ಅಂತಕ್ಕಂಥದ್ದು ವಾತಾವರಣದ ಸೇರಿಕೊಂಡು ಆ ಸುತ್ತಮುತ್ತಲು ಇವಾಗಲೂ ಕೂಡ ಆ ಒಂದು ಏನು ಈ ಯೂನಿಯನ್ ಕಾರ್ಬೈಡ್ ಅಂತ ಫ್ಯಾಕ್ಟ್ರಿ ಇತ್ತು, ಆ ಸುತ್ತಮುತ್ತ 5 ಕಿಲೋಮೀಟರ್ ಜನಗಳು ಈಗಲೂ ಕೂಡ ಆ ಒಂದು ಎಫೆಕ್ಟಿಂದ ಏನಾಗುತ್ತೆ ಅಂತಂದರೆ, ಅವ್ರಿಗೆ ಉಸಿರಾಟದ ತೊಂದರೆ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಕಾಯಿಲೆಗಳಾಗಿರ್ಬೋದು, ಈಗಲೂ ಕೂಡ ಅನುಭವಿಸ್ತಾ ಇದ್ದಾರೆ. ಜನರೇಷನ್ ಟು ಜನರೇಷನ್ ಅದು ಹೋಗ್ತಾ ಇದೆ. ಸೊ ಇಲ್ಲಿ ಆ ಒಂದು ಕ್ಷಣದಲ್ಲಿ ಏನಾಯಿತು ಅಂದರೆ 3800 ಜನ ಅಸುನೀಗ್ತಾರೆ. ಆದರೆ ಇದು ರೆಕಾರ್ಡಲ್ಲಿ ಅವರು ಸರ್ಕಾರ ತೋರಿಸೋದು, ಆದರೆ ನಮ್ಮ ಬೇರೆ ಬೇರೆ ನ್ಯೂಸ್ ಪೇಪರಲ್ಲಿ ನೋಡಿದ್ರೆ 15,000 ರಿಂದ 16,000 ಜನ ಸತ್ತಿದ್ದಾರೆ ಅಂತ ಹೇಳ್ತಾರೆ. 20,000 ಜನಕ್ಕಿಂತ ಹೆಚ್ಚು ವರದಿಯಾಗಿದೆ. ಇಲ್ಲಿ ನೋಡಿ, ವರದಿಯಾಗಿದೆ ಈ ಸೋರಿಕೆಯಿಂದ. ಇಲ್ಲಿ ನಾವು 5 ಲಕ್ಷ ಜನ, ಅಂದರೆ ಇಲ್ಲಿ 5 ಲಕ್ಷಕ್ಕಿಂತ ಹೆಚ್ಚು ಜನ ಏನಾಗಿತ್ತು ಅಂತಂದರೆ ಅಂಗವಿಕಲತೆ ಆಗೋದು, ಅನಾರೋಗ್ಯ ಪೀಡಿತರಾಗೋದು, ಅಂದರೆ ಆ ಅನಿಲ ಕಣ್ಣಿಗೆ ಸೋಕಿ ಏನಾಯಿತು ಅಂದರೆ ಕಣ್ಣಿನ ಕಳ್ಕೊಂಡವರಾಗಿರ್ಬೋದು, ಮತ್ತು ಮಾನಸಿಕ ಅಸ್ವಸ್ಥರಾಗಿರೋದು, ಕ್ಯಾನ್ಸರ್, ಈ ರೀತಿ ಒಂದು ಇದ್ರ ಕೂಡ ಬಳಲ್ತಾ ಇದ್ದಾರೆ. ಈಗಲೂ ಕೂಡ ಎಷ್ಟೊಂದು ಜನಕ್ಕೆ ಈ ಒಂದು ಅನಿಲದ ಇದರಿಂದ ಕ್ಯಾನ್ಸರ್ ಕೂಡ ಬಂದಿದೆ, ಅದರದ್ದು ಕೂಡ ಸಾಬೀತು ಕೂಡ ಆಗಿದೆ. ಸೊ ಉಸಿರಾಟ ತೊಂದರೆ ಆಗಿರ್ಬೋದು, ಈ ರೀತಿ. ಸೊ ಇಲ್ಲಿ ಈ ಒಂದು ಅನಿಲ ದುರಂತ ಇದೆಯಲ್ಲ, ಸೊ ಫೈನ್ ಆಯಿತು, ಈಗೇನು ಮಾಡೋಕ್ಕಾಗಲ್ಲ, ಬೈ ಆಕ್ಸಿಡೆಂಟ್ ಆಯಿತು ಅಥವಾ ಅವ್ರ ನೆಗ್ಲಿಜೆನ್ಸು, ದಟ್ಸ್ ಫೈನ್. ಇವಾಗಿನ ಏನು ವೈಜಾಗಲ್ಲಿ ಆಗಿರೋದಾಗಿರ್ಬೋದು, ಭೋಪಾಲಲ್ಲಾಗಿರ್ಬೋದು, ಬಟ್ ಆಫ್ಟರ್ ದಟ್ ಏನು ಎಫೆಕ್ಟಿವ್ ಆಗುತ್ತಲ್ಲ, ಅದಕ್ಕೆ ಸರ್ಕಾರ ಏನು ಕ್ರಮ ಕೈಗೊಂಡಿದೆ, ಆ ಒಂದು ಫ್ಯಾಕ್ಟ್ರಿ ಅಥವಾ ಆ ಒಂದು ಕಂಪನಿ ಏನು ಕ್ರಮ ಕೈಗೊಂಡಿದೆ, ಅದು ಮುಖ್ಯ ಆಗುತ್ತೆ. ಇಲ್ಲಿ ಭೋಪಾಲದ ಒಂದು ದುರಂತದ ನಂತರ ಏನು ಮೆಜರ್ಸ್ ತಗೊಂಡ್ರು, ಏನು ಒಂದು ಪೂರಕವಾಗಿ ಸ್ಪಂದಿಸಿದ್ರು, ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿನ ಭೋಪಾಲ್ದ ಬಗ್ಗೆ ಹೇಳ್ತೀನಿ. ಇದೊಂದು ರೀತಿ ನಮಗೆ ಹೆಂಗೆ ಡಿಸಾಸ್ಟರ್, ಈ ಭೋಪಾಲ್ ದುರಂತ ಆದಮೇಲೆ ಏನಾಯಿತು, ಅದಕ್ಕೆ ಪರಿಹಾರ ಏನು ಕೊಟ್ಟರು ಅಂತ ನೋಡೋದಾದರೆ, ನಮ್ಮ ಒಂದು ಮಾನವ ಒಂದು ಅಂತಂದರೆ ಭಾರತ ದೇಶ ಎಷ್ಟು ಮಟ್ಟಿಗೆ ನಮ್ಮದು ಕೀಳುಮಟ್ಟದಲ್ಲಿತ್ತು ಆ ಟೈಮಲ್ಲಿ ಅಂತಕ್ಕಂಥದ್ದು ಬಗ್ಗೆ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಹೇಳ್ತೀನಿ ಕೇಳಿ. ಭೋಪಾಲ್ದ ಒಂದು ಏನು ದುರಂತ ನಡೆಯುತ್ತೆ, ಅಲ್ಲಿ ಆ ದುರಂತದ ಕೊನೆಗೆ 20 ವರ್ಷಗಳ ನಂತರ ಏನು ಬರುತ್ತೆ, ತೀರ್ಪು ಬರುತ್ತೆ. ಮೆಜಿಸ್ಟ್ರೇಟ್ ತೀರ್ಪು ಬರುತ್ತೆ ಅಷ್ಟೇ, ಅದನ್ನು ಮೇಲ್ವಿಚಾರಣೆ ಕೂಡ ಹೋಗಿಲ್ಲ ಇನ್ನೂ. ಮೆಜಿಸ್ಟ್ರೇಟ್ ತೀರ್ಪು ಬರುತ್ತೆ. ಬರೀ 2 ವರ್ಷಗಳ ಕಾಲ ಇಂಡಿಯಾದ ಚೇರ್ಮನ್ ಕೇಶವ್ ಮಹೇಂದ್ರ ಮತ್ತು ಇನ್ನೂ 6 ಆರೋಪಿಗಳಿಗೆ 2 ವರ್ಷ ಶಿಕ್ಷೆ ವಿಧಿಸಿರುತ್ತೆ ಅಷ್ಟೇ. ಆದರೆ ಇಲ್ಲಿ ಮುಖ್ಯವಾಗಿ ನೀವು ತಿಳ್ಕೋಬೇಕು, ಆ ಟೈಮಲ್ಲಿ ಅಮೇರಿಕದ ಯೂನಿಯನ್ ಕಾರ್ಬೈಡ್ನ ಕಂಪನಿಯ ಮುಖ್ಯ ಕಾರ್ಯನಿರ್ವಾಹಕ ಆಗಿದ್ದ ವಾರೆನ್ ಆಂಡರ್ಸನ್ ಇದ್ದಾರಲ್ಲ, ಅವರು ಇಲ್ಲಿರ್ತಾರೆ, ಈ ದುರಂತನ ಬಂದು ನೋಡ್ತಾರೆ. ಆದರೆ ಇವ್ರನ್ನೂ ಕೂಡ ಅರೆಸ್ಟ್ ಮಾಡಲಾಗುತ್ತೆ. ಮಾಡಿ ಏನಾಗುತ್ತೆ, ಬಿಕಾಸ್ ಹೀ ಈಸ್ ದ ರೆಸ್ಪಾನ್ಸಿಬಲ್ ಗೈ, ಅಮೇರಿಕಾದಿಂದ ಇದರ ಒಂದು ರೆಸ್ಪಾನ್ಸಿಬಲ್ ಇಟ್ಕೊಂಡಿರ್ತಕ್ಕಂಥ ಭಾರತದ ಕಾರ್ಯನಿರ್ವಾಹಕ ಅಧಿಕಾರಿ ಆಗಿದ್ದಕ್ಕಂಥವ್ರು. ಸೊ ಇವ್ರನ್ನ ವಿಚಾರಣೆ ಮಾಡಿ ಇವ್ರನ್ನ ಬೇಲ್ ಮೇಲೂ ಕೂಡ ಬಿಡುಗಡೆ ಮಾಡಿರ್ತಾರೆ. ಆದರೆ ಕೋರ್ಟ್ಗೆ ಹಾಜರಾಗಬೇಕು ಅಂತ ಹೇಳಿರ್ತಾರೆ. ಬಟ್ ಏನಾಗುತ್ತೆ ಅಂದರೆ, ಇವನು ಇವಾಗ 90 ವರ್ಷ ವಯಸ್ಸಿವರೆಗೆ ಈಗಲೂ ಕೂಡ ಅಮೇರಿಕಾದಲ್ಲಿದ್ದಾರೆ. ಇವ್ರ ಬಗ್ಗೆ ನಾನು ಹೇಳ್ತೀನಿ. ಸೊ ಆದರೆ ಏನಾಗುತ್ತೆ ಅಂದರೆ, ಇಲ್ಲಿ
ಏನು ಬೇಲ್ ಮುಖಾಂತರ ಬರ್ತಾರಲ್ಲ, ಆವಾಗಿನ ಮಧ್ಯಪ್ರದೇಶದಲ್ಲಿರ್ತಕ್ಕಂಥ ಒಂದು ಕಾಂಗ್ರೆಸ್ ಸರ್ಕಾರ, ಅರ್ಜುನ್ ಸಿಂಗ್ ಅಂತಕ್ಕಂಥ ಮುಖ್ಯಮಂತ್ರಿ ಇವನ್ನ ರಾತ್ರೋರಾತ್ರಿ ಅಮೆರಿಕಾಗೆ ಎಸ್ಕೇಪ್ ಮಾಡಿಸ್ತಾರೆ. ಎಕ್ಸ್ಟ್ರಾಬಿಷನ್ ಅಂತ ಏನು ಕರಿತೀವಿ, ಎಸ್ಕೇಪ್ ಮಾಡಿಸ್ತಾರೆ, ಡೆಲ್ಲಿ ಕಳಿಸ್ತಾರೆ. ಡೆಲ್ಲಿಯಿಂದ ಬೇರೆ ಸರ್ಕಾರದ ಬೇರೆ ಒಂದು ಫ್ಲೈಟಿಂದ ಅಮೆರಿಕಕ್ಕೆ ಕಳಿಸ್ಬಿಡ್ತಾರೆ. ಸೊ ಈಗಲೂ ಕೂಡ ಅವ್ರನ್ನ ಆ್ಯಕ್ಚುಲಿ ನಮ್ಮ ಒಂದು ಭಾರತದಲ್ಲಿರ್ತಕ್ಕಂಥ ಕಾನೂನು, ಅಮೆರಿಕದಲ್ಲಿರ್ತಕ್ಕಂಥ ಕಾನೂನು, ಇವನ್ನ ವಾಪಸ್ ನಾವು ಭಾರತಕ್ಕೆ ಕರ್ಸ್ಕೋಬೋದಾಗಿತ್ತು. ಎಷ್ಟೊಂದು ನೋಟಿಸ್ಗಳು ಹೋದ್ವು, ಭಾರತಕ್ಕೆ ಕರ್ಸ್ಕೋಬೋದಾಗಿತ್ತು. ಬಟ್ ಭಾರತದಿಂದ ಯಾರೂ ಟ್ರೈ ಮಾಡಲಿಲ್ಲ, ಈಗಲೂ ಕೂಡ ಟ್ರೈ ಮಾಡಿಲ್ಲ. ಕಾಂಗ್ರೆಸ್ ಅಂತ ಬಿಡಿ, ಆಮೇಲೆ BJP ಸರ್ಕಾರನೂ ಕೂಡ ಇತ್ತು, ಅದು ಟ್ರೈ ಮಾಡಲಿಲ್ಲ. ಸೆಂಟ್ರಲ್ಲೂ ಇತ್ತು, ಸ್ಟೇಟಲ್ಲೂ ಇತ್ತು. ಸೊ ಯಾರೂ ಕೂಡ ಟ್ರೈ ಮಾಡಲಿಲ್ಲ. ಅದು ಒಂದು ರಾಜಕೀಯದ ಇದನ್ನು ನಾವು ಹೋಗೋದು ಬೇಡ. ಬಟ್ ನಮ್ಮ ಭಾರತದ ಸರ್ಕಾರ ಅಂದ ತಕ್ಷಣ ಅದು ರಾಜಕೀಯೇತರವಾಗುತ್ತೆ, ನಮ್ಮ ಜನಗಳ ಒಂದು ಯೋಗಕ್ಷೇಮ ಆಗುತ್ತೆ. ಸೊ ಇಲ್ಲಿ ಏನಾಯಿತು ಅಂತಂದರೆ, ಎಷ್ಟು ಕೋಟಿ ಲಕ್ಷ ಡಾಲರ್ ನಾವು ಬೇಡಿಕೆ ಇಟ್ಟಿದ್ವಿ ಅಂತಂದರೆ, 3.3 ಲಕ್ಷ ಕೋಟಿ ಡಾಲರ್ ಬೇಡಿಕೆ ಇಟ್ಟಿದ್ವಿ. ಆದರೆ ಬರೀ 470 ದಶಲಕ್ಷ ಡಾಲರ್ ಮಾತ್ರ ಸಿಕ್ತು. ಬರೀ ಲಕ್ಷಗಳ ಗಟ್ಟಲೆ ಸಿಕ್ಕಿದ್ದು. ಲಕ್ಷ ಕೋಟಿ ಕೇಳಿದರೆ ಆ ಒಂದು ಪರಿಹಾರಕ್ಕೆ ಅವ್ರಿಗೆ ಸಿಕ್ಕಿದ್ದು ನಮಗೆ, ಅಂದರೆ ನಾವು ಹೇಳೋದಾದರೆ 1/6, ಅಂದರೆ 6 ರೂಪಾಯಿ ಕೇಳಿದ್ರೆ ಬರೀ 1 ರೂಪಾಯಿ ಸಿಕ್ತು ಅಷ್ಟೇ. 60 ರೂಪಾಯಿ ಕೇಳಿದ್ದಕ್ಕೆ ಬರೀ 10 ರೂಪಾಯಿ ಸಿಕ್ತು. ಇಷ್ಟ ಸಿಕ್ಕಿದ್ದು. ಆದರೆ ಇದನ್ನ ಕೇಂದ್ರ ಸರ್ಕಾರ ಕೂಡ ಒಪ್ಕೊಂತು. ಅಂದರೆ ಇಲ್ಲಿ ನಮಗೆ ಒಂದು ಏನು ಅಂತಂದರೆ, ಇಲ್ಲಿ ಈ ಒಂದು ಪರಿಹಾರ ಏನು ಕೊಡ್ತೋ ಆ ಕಂಪ್ನಿ ಕಡೆಯಿಂದ, ಆ ಕಂಪ್ನಿ ಪರಿಹಾರನ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಕೂಡ ಒಂದು ಭಾಗವಾಗಿ ಕೂಡ ಅದನ್ನ ಮೆನ್ಷನ್ ಮಾಡಿದ್ರು. ಸೊ ಇದೆಲ್ಲ ನೋಡಿದಾಗ ಏನಾಗುತ್ತೆ ಅಂತಂದರೆ, ಇದು ನಮ್ಮ ಸಿಸ್ಟಮ್, ನಮ್ಮ ನ್ಯಾಯಾಲಯದ ಸಿಸ್ಟಮ್ ಆಗಿರ್ಬೋದು, ಮತ್ತು ಆವಾಗಿನ ಸರ್ಕಾರದ ಸಿಸ್ಟಮ್ ಆಗಿರ್ಬೋದು, ಯಾವ ರೀತಿ ಇತ್ತು ಅಂತಕ್ಕಂಥದ್ದು ನಮಗೆ ಇದರಲ್ಲಿ ಗೊತ್ತಾಗುತ್ತೆ. ಇದನ್ನು ಆವಾಗಿನ ಒಂದು ವಕೀಲರಾಗಿರ್ತಕ್ಕಂಥ ರಾಮ್ ಜೇಠ್ಮಲಾನಿ ಕೂಡ ಟೀಕೆ ಮಾಡಿರ್ತಾರೆ. ಸೊ ಇದು ಸಾವಿರಾರು ಜನ ಸತ್ತಿರ್ತಕ್ಕಂಥ ದೃಶ್ಯಗಳು. ಸೊ ಈ ಭೋಪಾಲ್ ಅನಿಲ ದುರಂತದಲ್ಲಿ ಇನ್ನೊಬ್ಬರು ಏನು ಅಂತಂದರೆ, ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿ ಇವಾಗ ಅವರು ಕೂಡ ಒಂದು VR ಕೃಷ್ಣ ಅಯ್ಯರ್ ಅಂತಕ್ಕಂಥವ್ರು, ಅವರು ಒಂದು ಬುಕ್ ಬರೆದಿರ್ತಾರೆ. ಅಲ್ಲಿ ಭೋಪಾಲ್ ಪರಿಣಾಮದ ಕೆಲ ಪಾಠಗಳು ಅಂತಕ್ಕಂಥದ್ದು ಲೇಖನ ಬರೆದಿರ್ತಾರೆ. ಅದರಲ್ಲಿ ಹೇಳ್ತಾರೆ, ನಮ್ಮ ನ್ಯಾಯ ಮೆಕಾಲೆ ನ್ಯಾಯದಾನ ಅಂತ ಏನು ಕರಿತಾ ಇದೀವಿ, ಅದು ಇಂದಿಗೂ ಭಾರತದಲ್ಲಿ ಆಳ್ತಿದೆ. ಯಾಕಂದರೆ ನಾವು ಪ್ರಜಾಸತ್ತತೆ, ಅಂದರೆ ನಾವು ಪ್ರಜಾಸತ್ತತೆ ಆಗಿರ್ತಕ್ಕಂಥ ರಾಜ್ಯ, ಪ್ರಜಾಪ್ರಭುತ್ವ ರಾಜ್ಯ, ಇದು ಸಾಮಾನ್ಯಗೆ ಮಾರಕ ಆಗಿರ್ತಕ್ಕಂಥ ರಾಜ್ಯ. ಯಾಕಂತಂದರೆ ಇಲ್ಲಿ ಇನ್ನೂ ಕೂಡ ನಮ್ಮ ಒಂದು ಭಾರತ ಏನಿದೆ ಅದು ಡಾಲರ್ಗಳ ಕಾಲನಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಅಂತಂದರೆ ಅವಾಗಿನ ಏನು US ಸರ್ಕಾರ ಆಯಿತು, UK ಸರ್ಕಾರ ಇತ್ತು, ಅದರ ಅಧೀನದಲ್ಲೇ ಕಾರ್ಯನಿರ್ವಹಿಸ್ತಾ ಇತ್ತು ಅನ್ನೋ ರೀತಿ ಅವರು ಒಂದು ಲೇಖನ ಕೂಡ ಬರೆದಿದ್ದಾರೆ. ಸೊ ಇಲ್ಲಿ ನಾವು ಕೇಳಿದ್ದೆಷ್ಟು, ಅವ್ರು ಕೊಟ್ಟಿದ್ದೆಷ್ಟು, ಮತ್ತು ಆ ಒಬ್ಬ, ನಾನು ಏನು ಹೇಳಿದೆ, ಅವನು ಅಮೆರಿಕಾಗೆ ಹೋದ ಆ್ಯಂಡರ್ಸನ್ ಅಂತಕ್ಕಂಥವನ್ನ ಅವನ್ನ ಕರ್ಕೊಂಬರೋಕ್ಕೆ ಇದುವರೆಗೆ ಯಾರು ಕೂಡ ಟ್ರೈ ಮಾಡಿಲ್ಲ. ಸೊ ಇದು ದಿಸ್ ಇಸ್ ಡಿಫ್ರೆಂಟ್. ರಾಮ್ ಜೇಠ್ಮಲಾನಿ ಆ ಪಕ್ಷ ಇದ್ದರು, ಆಮೇಲೆ ಈ ಪಕ್ಷಕ್ಕೆ ಬಂದರು. ಸೊ ಇದು ಪಕ್ಷಾಂತರ, ಇದು ಬೇಕಾಗಿಲ್ಲ ನಮಗೆ. ಬಟ್ ಫೈನಲ್ ಏನಾಯಿತು, ಅಲ್ಲಿನ ಜನ ಎಫೆಕ್ಟ್ ಆದರು. 5 ಕಿಲೋಮೀಟರ್ ಆಸುಪಾಸು ಸುತ್ತಮುತ್ತ ಜನ ಎಫೆಕ್ಟ್ ಆದರು. ಈಗಲೂ ಕೂಡ ಅದರ ಒಂದು ಪರಿಣಾಮ ಅನುಭವಿಸ್ತಾ ಇದ್ದಾರೆ. ಮತ್ತು ಆ ಒಂದು ಮಾನಸಿಕ ಅಸ್ವಸ್ಥ ಆಗಿ ಹುಟ್ಟತಕ್ಕಂಥ ಮಕ್ಕಳಾಗಿರ್ಬೋದು, ಆ ಅಂಗವಿಕಲತೆಯಿಂದ ಹುಟ್ಟತಕ್ಕಂಥ ಮಕ್ಕಳಾಗಿರ್ಬೋದು, ಈಗಲೂ ಕೂಡ ನೋಡ್ತಾ ಇದ್ದೀವಿ. ಬಟ್ ನಾವು ಪ್ರಾರ್ಥಿಸೋಣ, ವಿಶಾಖಪಟ್ಟಣದಲ್ಲಿ ಈ ರೀತಿ ಆಗೋದು ಬೇಡ ಅಂತೇಳಿ. ಮತ್ತು ಈಗಿನ ಏನು ಆ ಒಂದು ಪರಿಸ್ಥಿತಿಲೇ ಏನು ಜನ ಎಫೆಕ್ಟ್ ಆಗಿದೆ, ಅವ್ರಿಗೆ ನಮ್ಮ ಸರ್ಕಾರದಿಂದ ಮತ್ತು ಆ ಕಂಪನಿಯಿಂದ ಏನು ಅವರ ಒಂದು ಸಾಮಾಜಿಕತೆಗೆ, ಆರ್ಥಿಕತೆಗೆ ಮತ್ತು ಶೈಕ್ಷಣಿಕತೆಗೆ ಏನು ಕೊಡಬೇಕು ಅದನ್ನು ಕೊಡಲಿ ಅಂತಕ್ಕಂಥದ್ದನ್ನು ನಾವು ಪ್ರೇಯರ್ ಮಾಡ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ನಿಮಗೆ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋಲಿ ಪುನಃ ಸಿಗ್ತೀನಿ. ಇದ್ರ PDF ಬೇಕು ಅಂದರೆ ನನ್ನ ಟೆಲಿಗ್ರಾಮ್ ಚಾನಲ್ ಪುನೀತ್ ಫೋರಮ್ ಅಂತ ಇದೆ, ದಯವಿಟ್ಟು ಜಾಯ್ನ್ ಆಗಿ. PUUNTHFORUM ಅಂತ. ಅದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾನೆ. ಧನ್ಯವಾದಗಳು ಸ್ನೇಹಿತರೆ.